ಬಟ್ ಇನ್ನೊಂದು ಏನಪ್ಪ ಅಂದ್ರೆ ಮಾನಸಿಕ ಹಳ್ಳಿ ಒಳಗೆ ಜಾಸ್ತಿ ಆಗುತ್ತೆ. ಅದು ನಾವು ಹಳ್ಳಿ ಒಳಗೆ ಬೇಡ, ಮನೆ ಎಲ್ಲ ಹಳ್ಳಿ ಒಳಗಲ್ಲ. ನಮ್ಗೆ ನಾವು ಪಾಟ್ಲ ಅಂದ್ರೆ ನಮ್ಮ ರೆಡ್ಡಿ ಬರ್ತದೆ, ಗೌಡ್ರಿಗೆ ಹಿಂಗೈತಿ, ಗೌಡ್ಸನಿಗೆ ಹಿಂಗಾಗೈತಿ ಅಂತೇಳಿ ಅದು 100% ಮಾನಸಿಕ ಕಡಿಮೆ ಮಾಡ್ಬೇಕಂತ ನಾನು ಸಿಟಿ ಬಂದು ಸೇರಿದ್ರು. ಸೊ ಮಕ್ಕಳು ಹೆಂಗೆ ನಿಮ್ಮನ್ನ ಬಿಟ್ಟು ಇರ್ತಿದ್ರ ಪಾಪ? ಮಕ್ಕಳು ಒಂದು ಹುಡುಗನ ಹಾಸ್ಟೆಲಲ್ಲಿ ಇಟ್ಟಿದ್ದೀನಿ ಸರ್. ಒಂದು ಹುಡುಗಿ ಕರ್ಕೊಂಡು ಅಡ್ಡಾಡಿದ್ನಿ ಅಂತ ಹೇಳಿದ್ನಲ್ರಿ ಹಾಸ್ಪಿಟ್ಲಿಗೆ. ಮಕ್ಕಳಿಗೆ ಏನು ಗೊತ್ತಾಗ್ತಿರ್ಲಿಲ್ಲ ಚಿಕ್ಕ ಮಕ್ಕಳು? ಅವಾಗ ಇನ್ನೂ ಮಗಳು ಸಣ್ಣಕ್ಕಿದ್ಲು, ಮಗ ಹಾಸ್ಟೆಲಾಗಿದ್ದ, ಅವಂಗೂ ಅಷ್ಟು ತಿಳುವಳಿಕೆ ಇದ್ದಿರಲಿಲ್ಲ. ಹೇಳಿದಿಲ್ಲ ಸರ್ ನಾವು ಹಿಂಗಾಗೈತೆ. ಬಟ್ ಇನ್ನೊಂದು ಏನಪ್ಪ ಅಂದ್ರೆ ಮಾನಸಿಕ ಹಳ್ಳಿ ಒಳಗೆ ಜಾಸ್ತಿ ಆಗುತ್ತೆ. ಅದು ನಾವು ಹಳ್ಳಿ ಒಳಗೆ ಬೇಡ, ಮನೆ ಎಲ್ಲ ಹಳ್ಳಿ ಒಳಗಲ್ಲ. ನಮ್ಗೆ ನಾವು ಪಾಟ್ಲ ಅಂದ್ರೆ ನಮ್ಮ ರೆಡ್ಡಿ ಬರ್ತದೆ, ಗೌಡ್ರಿಗೆ ಹಿಂಗೈತಿ, ಗೌಡ್ಸನಿಗೆ ಹಿಂಗಾಗೈತಿ ಅಂತೇಳಿ ಆಮೇಲೆ ಅಂತೂ ಒಂದು ವರ್ಷ 1.5 ವರ್ಷ ಆದ್ಕೂಲೆ ನಾನು ಏನು ಮಾಡಿದೆ, ಬಾಗಲಕೋಟೆ ಶಿಫ್ಟ್ ಆದೆ. ಅಂದರೆ ಆ ಟೈಮ್ಗೆ ನಮ್ಮ ಮಗಳನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ LKG UKG ಮುಗಿತು. ಫಸ್ಟ್ ಸ್ಟ್ಯಾಂಡರ್ಡ್ ಎಜುಕೇಷನ್ನು ನಾವು ಕೊಡಿಸ್ಬೇಕಾಗಿತ್ತು. ಮಗನೂ ಹಾಸ್ಟೆಲಿದ್ದ, ಅವನು ಬಿಟ್ಟು ಬಂದ, ಅವನದು ಎಜುಕೇಷನ್ ಎರಡೂ ಆಯಿತು. ಅದಕ್ಕಿಂತ 100% ಇವ್ರ ಸಲುವಾಗಿನ ನಾನು ಸ್ವಲ್ಪ ಊರು ಬಿಟ್ಟು ಬಂದು ಬೇರೆ ಮನೆ ಮಾಡ್ಕೊಂಡಿದ್ದು ಬಾಡಿಗಿದ್ದೆ. ಇವಾಗ ಸ್ವಂತ ಮನೆ ಮಾಡಿ ಬಾಗಲಕೋಟೆಯಲ್ಲಿ ಮನೆ ಮಾಡಿ ಭಾಳ ಚೆನ್ನಾಗಿ ನೋಡ್ಕೊಂಡಾರ ಸರ್. ನಿಜವಾಗ್ಲೂ ಕೆಲಸಕ್ಕೆ ಎಲ್ಲ ಏನೂ ತೊಂದರೆ ಆಗಲಿಲ್ಲ? ನಾನು ಮುಂಚೆ ಪೋಸ್ಟ್ ಆಫೀಸಿಂದ ಆಟೋದನಿಗೆ ಇದು ಬರೋಕ್ಕಿಂತ ಮುಂಚೆನೇ ರಿಸೈನ್ ಮಾಡಿದ್ದೆ ನಾನು. ಖಾಲಿದ್ದೆ. ಇಲ್ಲಿ ಬಾಗಲಕೋಟೆ ಸಿಟಿಯಾಗ ಬಂದು ಖಾಲಿ ಇರ್ಬಾರ್ದು ನಮ್ಮ ಊರದೇ ಇನ್ನೊಂದು ಅಂಗಡಿ ಇತ್ತು, ಅಲ್ಲಿ ಕೆಲಸ ಹೋಗ್ತಿದ್ದೆ. ಹಾಗೆ ಒಟ್ಟು APMC ಒಳಗೆ ವ್ಯಾಪಾರ ಅಂದ್ರೇನು ಸೀಡ್ಸ್ ಫರ್ಟಿಲೈಸರ್ದು ಒಂದು ಶಾಪಲ್ಲಿ, ಅದು ಮನೆಯೊಳಗೆ ನಮ್ಮ ಕಜಿನ್ ಬ್ರದರ್ ಇತ್ತು, ಅಲ್ಲೇ ನಾನು ಕೆಲಸ ಮಾಡ್ತಾಯಿದ್ದೆ. ಅವಾಗ ನಮಗೆ ಜಾಸ್ತಿ ಅಂದ್ರೇನು, ನಮ್ಗೆ ಟ್ರೈನಿಗೆ ಹೋಗಾಕ ಬರೋಕೆ ಅನುಕೂಲತೆಗಳು ಇದ್ದಿದ್ದಿಲ್ಲ ಸರ್. ಅದ್ರ ಸಂಬಂಧ ಇಲ್ಲಿ ಅನುಕೂಲ ಆಕೈತಿ. ಅದು 100% ಮಾನಸಿಕ ಕಡಿಮೆ ಮಾಡ್ಬೇಕಂತ ನಾನು ಸಿಟಿ ಬಂದು ಸೇರಿದ್ರು. ಇದು ಪ್ಲಸ್ ಪಾಯಿಂಟ್. ಹೌದು, ಅದೇನೋ ಕರೆಕ್ಟ್. ಜನ ಸಿಟಿ ಒಳಗೆ ಯಾರು ಏನೋ ಆತು ಕೇಳಲ್ಲ. ಕೇಳೋದಿಲ್ಲ. ಯಾಕಂದ್ರೆ ಹಳ್ಳಿ ಒಳಗೆ ನೀವು ಹೋಗಿ ಗೌಡ್ಸನಿ ಮಾತಾಡ್ಸ್ಬರೋಣ ಬಾ ಅನ್ನೋದು, ಅವ್ರೊಂದು ಮಾತಾಡೋದು, ನಾವೊಂಥರ ಮಾನಸಿಕ ಸರ್. ಭಾಳ ಮಾನಸಿಕ ಹೆಣ್ಮಗಳು. ಹಿಂಗಾಗಿ ಅವ್ರು ಬೇಡ ನಾ ತೋರಿಸಿದ್ದು ನಿಮಗೆ ಎಲ್ಲ ವ್ಯರ್ಥ ಆಗ್ತದೆ ಅಂತೇಳಿ ಇಲ್ಲಿ ಬಾಗಲಕೋಟೆ ಬಂದು ಮನೆ ಮಾಡಿ ಭಾಳ ಚೆನ್ನಾಗಿ ನೋಡ್ಕೊತಿದ್ದಾರೆ ಸರ್. ತುಂಬ ಒಳ್ಳೆ. ಮತ್ತು ಇನ್ನು ಯಾವಾಗ ಧೈರ್ಯ ಜಾಸ್ತಿ ಬಂತಂದ್ರೆ ಹಂಗೆ ಮ್ಯಾಗ ಹಾಸ್ಪಿಟ್ಲ್ ಬರ್ತಾವಲ್ಲ, ಸೈಡ್ ಪೇಷಂಟ್ ನೋಡೋದು, ಬಾಜು ಕೂತಾಗ ಮಾತಾಡೋದು, ಎಷ್ಟು ವರ್ಷ ಆಯ್ತು ನಿಮಗಾಗಿ, ನಾನು ಆರಾಮದೀನಿ, ಚಲೋ ಅದ, ಅದ್ರೇನು ಸ್ವಲ್ಪ ಜಾಸ್ತಿ ಧೈರ್ಯ ಒಬ್ಬರನ್ನ ನೋಡಿ ಮಾತಾಡ್ಸೋದ್ರಿಂದ ಧೈರ್ಯ ಬಂತು. ಜೊತೆಗೆ ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ನಿಮ್ಗೆ ಧೈರ್ಯ 99% ಇಲ್ಲಿ ನೋಡಿನ ಧೈರ್ಯ ತೊಗೊಂಡು ಕೆಲಸ ಮಾಡೋರೆಲ್ಲ ನಿಮ್ಗೆ ಆರಾಮಾಗ್ತದೆ, ನಿಮ್ಮ ದೇವ್ರ ಮೇಲೆ ನಿಮ್ಮ ಮೇಲೆ ಇದಾನ, ಫಸ್ಟ್ ಸ್ಟೇಜಿಗೆ ಬಂದಿರಿ ನೀವು ಅಂತಾರೆ, ಎಲ್ಲ ಧೈರ್ಯ ತುಂಬಿದ್ದಾರೆ ಸರ್. ಓಕೆ, ಇದೆಲ್ಲ ಎದುರಿಸ್ಕೊಂಡು ಬಂದ್ರಿ, ಗೆದ್ರಿ, ಕ್ಯಾನ್ಸರ್ನ ಗೆದ್ದೀವ್ರಿ ಸರ್. ಅಂದ್ರೆ ಒಂಥರ ಬದುಕುಳಿದವರು ಅಲ್ವಾ? ಬದುಕುಳಿದಂಗೆ ಮತ್ತೆ ಜನ್ಮ ಸಿಕ್ತು ಅಂತ ಆಗಿರೋದು. ಈ ನಡಿಬೇಕಾದ್ರೆ ಇದಿಷ್ಟೋ ಪ್ರೋಸೆಸ್ ಮಾಡಿ ನಾನು ಗೆದ್ಬಿಟ್ನಪ್ಪ, ನನಗೆ ವಾಸಿ ಆಯ್ತು ಅಂದಿದ್ದ ದಿನ ನಿಮ್ಗೆ ಹೆಂಗಿತ್ತು? ಆ ಖುಷಿ ಹೆಂಗಿತ್ತು? ಅಥವಾ ಅದನ್ನ ಯಾರಿಗೆ ನೀವು ಕೃತಜ್ಞತೆ ಹೇಳಕ್ ಬಯಸ್ತೀರಾ? ಖುಷಿ ಅಂತೇನಿಲ್ಲ ಸರ್. ಖುಷಿ ಅಷ್ಟು ಅಂಥದ್ದು ಏನು ಮಾಡಿಲ್ಲ ನಾನು. ಸುಮ್ಮನೆ ನಾರ್ಮಲ್ ಹೆಂಗೆ ಹೋಗ್ತಾ ಇದ್ದೀನಿ, ಆರಾಮ ಆಗ್ತಾಯಿದೆ, ಯಾಕೆ ತಲೆ ಕೆಡ್ಸ್ಕೊಳ್ಳೋದು ಅನ್ನೋದು. ಬಟ್ ಹಿಂಗೆ ಕೆಲಸ ಮಾಡ್ಕೋತ. ಬಟ್ ಇದು ಟ್ರೀಟ್ಮೆಂಟ್ ಕಂಟಿನ್ಯೂ ಇರ್ತದೆ. ಮುಂದಿದ್ದ ಇವಾಗ ಟ್ರೀಟ್ಮೆಂಟ್ ಬರ್ತಾ ಇದ್ದೀರಾ ನೀವು 6 ತಿಂಗಳಿಗೊಮ್ಮೆ? ಈಗ ಬಂದಾಗ್ಲೂ ಎಲ್ಲ ಒಂದು ರೀತಿ ಭಯ ಇದೆಯಾ? ಮತ್ತೆ ಏನಾದ್ರು ಬರುತ್ತೆ? ಭಯ ಬರ್ತೈತೆ ಸರ್. ಏನಂತಾರೋ ಏನೋ, ಮತ್ತೆ ಸ್ಕ್ಯಾನ್ ಮಾಡಿದ್ರೆ ಏನು ಬರ್ತೈತೋ ಏನೋ ಒಂದು ಭಯ ಇರುತ್ತೆ ಸರ್. ಕೆಲವೊಂದೇನು ಬೆಳವಣಿಗೆ ಆಗೈತೆ ಅಂತ ಹಿಂಗೂ ಬರ್ಬೋದು. ಈಗ ಮತ್ತೆಲ್ಲ ರಿಪೋರ್ಟ್ ಬಂದಮೇಲೆ ನಾ ಆರಾಮಾಗಿ ನಾಳೆ ಇನ್ನೇನು ಬರೋಕ್ಕಿಲ್ಲ ಅನ್ಸುತ್ತೆ, ಒಮ್ಮೆ ಅನ್ಸುತ್ತೆ ಸರ್. ಹಾಂ ಸರ್. ಈಗ ಏನಂದ್ರೆ, ಈಗ ನಾವು ಇವಾಗ ಈ ಕಾರ್ಯಕ್ರಮ ಏನಕ್ಕೆ ಮಾಡ್ತಾ ಇದೀವಿ? ನಾನು ಹೇಳಿದೆ ಈಗ ತಾನೇ ಬದುಕು ಉಳಿದವರ ಕಥೆಗಳು ಅಂತ ಮಾಡ್ತಾ ಇರೋದು. ನೀವು ಗೆದ್ದು ಬಂದಿದ್ದೀರಾ, ಬದುಕು ಉಳಿದು ಬಂದಿದ್ದೀರಾ. ನಿಮ್ಗೆ ಅನ್ನಿಸ್ತಿತ್ತು ನಿಮ್ಮ ಮಕ್ಕಳಿಗೆ, ಅಯ್ಯೋ ನಾನು ಹೋದ್ರೆ ನನ್ನ ಮನೆ ಯಾರು ನೋಡ್ತಾರೆ, ನಮ್ಮ ಯಜಮಾನರನ್ನ ಯಾರು ನೋಡ್ತಾರೆ? ಇದೆಲ್ಲ ಗೆದ್ದು ಬಂದಿರೋದ್ರಿಂದ ಈಗ ನೀವು ಅಟ್ ಪ್ರೆಸೆಂಟ್ ಜನಕ್ಕೆ ಏನಾದ್ರು ಹೇಳ್ಬೇಕು ಅನ್ನೋದಾದ್ರೆ ಏನ್ ಹೇಳ್ತೀರಾ? ಜನಕ್ಕೆ ಅದೇ ಹೇಳ್ಬೇಕಂತಂದರೆ, ನೀವು ಇದೇ ರೀತಿನೇ ಮಾಡ್ಕೊತ ಹೋಗ್ರಿ. ನೀವು ಅದು ಕ್ಯಾನ್ಸರ್ ಆಗೈತೆ ಅಂತೇಳಿ ಯಾವುದೋ ಒಂಥರ ಫೀಲಿಂಗ್ ಮಾಡ್ಕೋಬೇಡ್ರಿ, ಭಯ ಪಡುವಂಥ ಅವಶ್ಯಕತೆ ಏನೂ ಇಲ್ಲ. ಮೊದಲಾಗಿ ಇದ್ದಿಲ್ಲ ಸರ್, ಇವಾಗ ಏನೈತಿ, ಈಗ ಎಲ್ಲ ಥರ ಅನುಕೂಲತೆಗಳಿದೆ. ಕ್ಯಾನ್ಸರ್ ಆದರೆ ಅವಾಗ ಒಂದು ದೊಡ್ಡ ಗುಡ್ಡ ಇತ್ತು ಸರ್, ನಮ್ಮ ಮನೆಯೊಳಗೆ ಆಗಿದೆ ಸರ್. ನಮ್ಮ ಚಿಕ್ಕಮ್ಮರಿಗೆ ಆಗಿ ಉಳಿಲಿಲ್ಲ ಸರ್ ಅವರು. ಇವಾಗ ನಾನು ಅದನ್ನೇ ವಿಚಾರ ಮಾಡಿದೆ ನನಗಾದಾಗ, ಹೆಂಗಪ್ಪ ಜೀವನ ಅಂತಂದು. ಈಗ ಎಲ್ಲ ಥರ ಫೆಸಿಲಿಟಿ ಐತಿ,
ಯಾವುದೇ ಅನುಕೂಲತೆಗಳು ಜಾಸ್ತಿ ಇದಾವ, ಮೆಡಿಸಿನ್ಸ್ ಅದಾವ, ಮತ್ತು ಒಳ್ಳೆ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ಒಂದಲ್ಲ ಎರಡು ಕಲೆ ಸಿಗ್ತಾರೆ. ಯಾರಾದರೂ ಹಿಂಗಂತಂದು ಹೇಳಿದ್ರೆ ಅಲ್ಲಿ ಹೋರಿ ಇಲ್ಲಿ ಹೋರಿ ಅಂತ ಯಾರು ಹೇಳೇ ಹೇಳ್ತಾರೆ ಸರ್. ಹಿಂಗಾಗಿ ಅಂಥದ್ದೇನು ಅವಶ್ಯಕ ದೊಡ್ಡ ಏನು ಗುಡ್ಡ ಅಲ್ಲ ಸರ್. ಈಗ ಏನು ಕ್ಯಾನ್ಸರ್ ಅಂದರೆ ಭಾಳ ಫೀಲಿಂಗ್ ಮಾಡ್ಕೋಂಥ ಅವಶ್ಯಕತೆ ಇಲ್ಲ ಸರ್ ಈಗ. ಮತ್ತು ಈ ಹಾಸ್ಪಿಟ್ಲನ್ನು ಭಾರಿ ಇದಾವೆ, ಕ್ಲೀನ್ ಹಂಗದ, ಟೈಮ್ ಟು ಟೈಮ್ ಎಲ್ಲ ರಿಕವರಿ ಮಾಡ್ತಾರೆ. ಮತ್ತು ಟೈಮ್ ಬೆಲೆ ಭಾಳ ಮಾಡ್ತೈತಿ ಇಲ್ಲಿ. ಮತ್ತು ಇನ್ನೊಂದು ಈ ಡಾಕ್ಟ್ರುಗಳ ಕೈಗೂ ಚಲೋ ಅದ, ಕೈಗೂ ಚಲೋ ಐತೆ ಸರ್. ನೀವು ಇವಾಗ ಇದೆಲ್ಲ ಮಾಡಿ ಗೆದ್ದು ಬಂದ್ರಲ್ಲ, ಜನಕ್ಕೂ ಹೇಳ್ತಿದ್ದೀರಾ ನಮ್ಮ ವಾಹಿನಿ ಮೂಲಕ. ನೀವು ಪರ್ಸನಲ್ ಆಗಿ ಜನಗಳಿಗೆ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀರಾ, ನಾನು ವಾಸಿ ಆಗಿದ್ದೀನಿ? ಹೇಳಿದ್ದೀನಿ ಸರ್, ನಾ ಎಷ್ಟೋ ಜನಕ್ಕೂ ಹೇಳಿದ್ದೀನಿ ಸರ್. ನನಗೆ ಅಲ್ಲಿ ಯಾರು ನನಗೆ ಬಾಗಲಕೋಟೆಯಲ್ಲಿ ಯಾರು ಏನು ಹಿಂಗಾಗೈತೆ ಅಂತ ಕೇಳಿದ್ರು ಹಿಂಗೆ ಹೇಳಿದ್ದೀನಿ ಸರ್ ನಾನು. ಹಿಂಗೆ ಮಾಡ್ರಿ, ಹಿಂಗೆ ಮಾಡ್ಕೊತ ಹೋಗ್ರಿ, ಆರಾಮಾಗೈತಿ, ಯಾವುದೇ ತೊಂದರೆ. ನಾನು ಇದೇ ಹಾಸ್ಪಿಟ್ಲಿಗೆ ಹೋಗಂತಲೂ ಹೇಳಿದ್ದೇನೆ ಸರ್ ಅವರಿಗೆ. ಆದ್ರೆ ಅವರು ದೂರ ಆಕೈತಿ, ಪ್ರಾಬ್ಲಮ್ ಆಕೈತಿ ಅಂತೇಳಿ ಅಲ್ಲಿ ಬೆಳಗಾವಲ್ಲಿ ಹೊಂಟಿದ್ದಾರೆ ಸರ್. ಅವರು ಅವ್ರ ಅನುಕೂಲ ಎಲ್ಲಿ ಆಕೈತೆ ಅಲ್ಲಿ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ, ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಅಂದಾಗ ಅಂದ್ರೆ ನಿಮ್ಗೆ ಗೊತ್ತು, ಹೆಣ್ಮಕ್ಳಿಗೆ ಅದು ಸೂಕ್ಷ್ಮವಾದ ಪ್ರದೇಶ. ಬ್ರೆಸ್ಟ್ ಕ್ಯಾನ್ಸರ್ ಅಂತ ಅಂದಾಗ ನಿಮಗೆ ಬೇರೆ ರೀತಿಯಾದ ಭಾವನೆಗಳೇನಾದ್ರು ಬಂತ? ಅಂದ್ರೆ ಹೆಂಗೆ ಸರ್ಜರಿ ಮಾಡಿದ್ರೆ ತೊಂದರೆ ಆಗುತ್ತೆ ಆ ಥರದ್ದು ಏನಾದ್ರು ಮನ್ಸಲ್ಲಿತ್ತು? ಯಾಕಂದ್ರೆ ಮಕ್ಕಳು ಬೇರೆ ಚಿಕ್ಕವರಿದ್ರು. ಅವ್ರಿಗೇನು ಗುರ್ತ ಮಾಡಿ ಕೊಟ್ಟಿಲ್ಲ ಸರ್. ಸರ್ಜರಿ ಆಗೋ ಮಟ್ಟ ಅವ್ರಿಗೇನು ಗೊತ್ತಾಗಿಲ್ಲ. ಮಕ್ಕಳಿಗೆ ಇದಾಗೈತೆ ಅಂತ ಗೊತ್ತಿಲ್ಲ, ಅವರಿಗೆ ಸರ್ಜರಿ ಐತೆ ಅದು ಭಾಳ ಸಣ್ಣ ಮಗು ಇತ್ತು ರೀ. ಅದು ತಿಳುವಳಿಕೆ ಇದ್ದಿಲ್ಲ ಹುಡುಗಿಗೆ. ಇನ್ನು ಹುಡುಗಂತೂ ಅಲ್ಲಿ ದೂರಗಳಿದ್ದೇವೆ. ನಾವೇ ಇಬ್ಬರೇ ಏನು ತೇಲಾಡಿದ್ರು ಗಂಡ ಹೆಂಡತಿನ ತೇಲಾಡಿರ ಸರ್ ಇದ್ರಾಗ. ನಿಮ್ಮ ಪಾತ್ರ ದೊಡ್ಡದಿದೆ ಅಂತ ಹೇಳ್ತಿದ್ದಾರೆ ಮೇಡಮ್. ನೀವು ಇದಿಷ್ಟು ಜರ್ನಿ ಮೇಡಮ್ ಗೆದ್ದು ಬಂದ್ಮೇಲೆ ನಿಮಗೆ ಅನುಭವ ಹೇಗಿದೆ? ನಿಮ್ಮ ಜೊತೆಲಿದ್ದವರು ಹೆಂಗಂತಿದ್ದಾರೆ, ನಿಮ್ಮ ಹತ್ರ ಏನು ಮಾತಾಡ್ತಿದ್ದಾರೆ? ಇಲ್ಲ, ನನ್ನ ಬಗ್ಗೆ ಒಳ್ಳೆಯ ಒಪಿನಿಯನ್ ಇದೆ ಅವ್ರಿಗೆ. ಏನೇ ಎಷ್ಟೇ ಕಷ್ಟ ಬಂದ್ರೂ ನೀ ಎಷ್ಟೇ ಅಮೌಂಟ್ ನಾವು ರೊಕ್ಕಕ್ಕೆ ಬೆಲೆ ಕೊಟ್ಟಿಲ್ಲ, ಬಟ್ ನಿಮ್ಮ ಮಿಸ್ಸಸ್ ಜೀವ ಉಳಿಸ್ಕೊಂಡಿ ಅಂತ ನನಗೆ ಭಾಳ ಮಂದಿ ಖುಷಿ ಪಡ್ತಾರೆ. ನೀವು ಹಲವಾರು ಜನ ಕೇಳ್ತೀರಾ? ಹಾಂ, ಹೇಳ್ತೀನಿ ರೀ ಎಲ್ಲರಿಗೆ. ನಾನು ಆಲ್ಮೋಸ್ಟ್ 99.9% ಇಂಥ ಹಾಸ್ಪಿಟ್ಲ್ ಹೋಗಿ, ಇಲ್ಲಿ ಶಂಕರ್ ಕ್ಯಾನ್ಸರ್ ಹಾಸ್ಪಿಟ್ಲು ಈಗ ಇನ್ನೂ ಇಂಪ್ರೂವ್ಮೆಂಟ್ ಆಗಿದೆ, ಟೆಕ್ನಾಲಜಿ ಜಾಸ್ತಿ ಇದೆ, ಮಷಿನ್ಸು ಜಾಸ್ತಿ, ಎಲ್ಲ ಅಲ್ಲಿ ಅದಾವೆ. ಹೊರಗಡೆ ಎಲ್ಲಿ ಯಾವುದು ಸ್ಕ್ಯಾನಿಗೆ ಹೋಗೋ ಅವಶ್ಯ ಇಲ್ಲ. ಒಂದನೇದು ಪ್ರೈಸ್ ಕಡಿಮೆ ಇದೆ ಇಲ್ಲಿ, ಅಂದರೆ ಅಮೌಂಟ್ನೂ ಕಡಿಮೆ ಇದೆ, ಡಾಕ್ಟರ್ ಫೀ ಕಡಿಮೆ, ಯಾವುದೇ ರೀತಿಯೊಳಗೆ ಹೊರಗಿನ ಹಾಸ್ಪಿಟ್ಲ್ ಕಂಪೇರ್ ಮಾಡಿ ಭಾಳ ಕಡಿಮೆ ಇದೆ. ಭಾಳ ಮಂದಿಗೆ ಹೇಳಿದ್ದು ನಾನು. ಹಣಕಾಸೇ ಅಲ್ಲ, ಜನಕ್ಕೆ ನೀವು ಪ್ರಚಾರನೂ ಕೊಡ್ತಾ ಇದ್ದೀರಾ. ಕ್ಯಾನ್ಸರ್ ಅನ್ನೋದೇನು ಹೆದರುವಂಥ ಕಾಯಿಲೆ ಏನಿಲ್ಲ, ಏನು ಹೆದರುವಂತ ಇಲ್ಲ. ಈಗ ಅವಾಗೆಲ್ಲ ಮಾಮೂಲಿ ಅದು ಮೊದಲಿತ್ತು ಹಿಂದಕ್ಕೆ. ಆ ಗಡ್ಡೆ ಬಂತಂದ್ರೆ ಅವಾಗ ಏನಂತಾರೆ, ಹುಣ್ಣು ಅಂತಿದ್ರು. ಅವಾಗ ಹುಣ್ಣ ಅಚ್ಚ ಕನ್ನಡದಲ್ಲಿ ಹುಣ್ಣು ಅಂತಿದ್ರು ಮುಂಚೆ. ಅದೇ ಕ್ಯಾನ್ಸರ್ ಅನ್ನೋದು ಅದು ಸ್ವಲ್ಪ ಸುಧಾರಿಸಿದ ವರ್ಡ್ಗಳು ಇಂಗ್ಲೀಷ್ನೊಳಗೆ ಬಂತದು. ಅವಾಗ ಹುಣ್ಣು ಬಂತಂದ್ರೆ ಇವು ಇನ್ನೇನಿಲ್ಲಪ್ಪ ಮುಗಿತೀವಿ ಅನ್ನುವಂಗೆ ಅವಾಗಿನ ರೀತಿ. ಇವಾಗೇನು ಹಂಗಿಲ್ಲ ಅಲ್ರಿ. ಇವಾಗ ಟ್ರೀಟ್ಮೆಂಟ್ ಇದೆ, ಎಲ್ಲಕ್ಕೂ ಟ್ರೀಟ್ಮೆಂಟ್ ಇದೆ. ಒಂದು ರೀತಿ ಹೇಳ್ಬೇಕಂದ್ರೆ ಈಗ ಒಂದೇ ವಿಷಯದ ಹೇಳ್ಬೇಕಂದ್ರೆ, ಒಬ್ಬ ಭವಿಷ್ಯಗಾರನ ಬಳಿ ಹೋದ ಕೂಡಲೇ ಕಡಿಕ ನಮ್ಮ ಮನೆ ಸ್ವಾಮಿಗಳಲ್ಲಿ ಯಾವುದೋ ಒಂದು ಪರಿಹಾರ ಕೇಳೋಣ, ಒಂದು ಏನಕ್ಕೆ ಇದು ಡೇಟ್ ಸರಿ ಇಲ್ಲ, ಇದಕ್ಕೊಂದು ಏನು ಮಾಡೋ ಹೆಂಗೆ ಸೊಲ್ಯೂಷನ್ ಸಿಗ್ತೈತಿ. ಏನೋ ಒಂದು ಪರಿಹಾರಕ್ಕೊಂದು ಬೇರೆ ಬೇರೆ ಸೊಲ್ಯೂಷನ್ ಹೇಳ್ತಾರಲ್ಲ, ಆಯ್ತು ಎಲ್ಲಕ್ಕೊಂದು ಸೊಲ್ಯೂಷನ್ ಇರ್ತೈತಿ. ಯಾವುದೂ ಹೆದರೋ ಅವಶ್ಯಕತೆ ಇಲ್ಲ. ಯಾವುದೇ ಜಡ್ಡು ಬರಲಿ, ಸ್ತನ್ನರ್ ಬರಲಿ, ಬ್ರೆಸ್ಟರ್ ಬರಲಿ, ಬ್ಲಡ್ ಕ್ಯಾನ್ಸರ್ ಬರಲಿ, ಭಾಳ ಥರದ ಕ್ಯಾನ್ಸರ್ಲಿ. ಮತ್ತು ಈಗ ಏನು ಇವೆಲ್ಲ ಗರ್ಭಕೋಶಕ. ನಿಮ್ಮ ಪ್ರಕಾರ ಜನಗಳು ಏನು ಬದಲಾವಣೆ ಮಾಡ್ಕೋಬೇಕು ಈ ಕ್ಯಾನ್ಸರ್ ವಿಚಾರದಲ್ಲಿ? ನೀವು ಸೊಸೈಟಿಯಲ್ಲಿ ನೋಡಿಕೊಂಡು ಎಲ್ಲ ಎದುರಿಸ್ಕೊಂಡು ಬಂದಿರೋರು, ನಿಮ್ಮ ಪ್ರಕಾರ ಜನಗಳು ಕ್ಯಾನ್ಸರ್ ಬಗ್ಗೆ ಹೆಂಗೆ ಬದಲಾವಣೆ ಮಾಡ್ಕೋಬೇಕು? ಅವ್ರ ಮನಸ್ಸು ಕ್ಯಾನ್ಸರ್ ಬರಬಾರ್ದು ಅಂತಂದರೆ ಫುಡ್ ಸ್ವಲ್ಪ ಏನೈತಿ ಒಳ್ಳೆ ಆಹಾರ ತಿನ್ಬೇಕಂದ್ರೆ. ಇವಾಗ ಆಲ್ಮೋಸ್ಟ್ ಹೆಂಗಂದ್ರೆ ಎಲ್ಲ ಔಷಧಿ ಮ್ಯಾಗೆ ಬೆಳೀತಾ ಇದ್ದಾವೆ. ಅದಕ್ಕೆ ಏನಂತ ಕೆಲವೊಂದು ಆಯುರ್ವೇದಿಕ್ನೂ ಜಾಸ್ತಿ ಯೂಸ್ ಮಾಡಬೇಕು. ಪ್ಲಾಸ್ಟಿಕ್ ಬಾಟ್ಲ್ ಒಳಗೆ ನೀರು ಕುಡಿಬಾರ್ದು. ತಾಂಬೂರು ಚರಿಗಳು ಓಲ್ಡ್ ಏಜ್ ಗೋಲ್ಡ್ ಅಂತ ಆ ಟೈಪ್ ಹಿಂದಿನ ಅಳವಡಿಸ್ಕೊಂಡಷ್ಟು ಆದಷ್ಟು ಅದರಿಂದ ಕಡಿಮೆ ಮಾಡ್ಬೋದು ಅಂತ ನನಗೆ ಅನಿಸ್ತದೆ. ಅದೇ ಥರ ಸರ್. ಸಿಂಪಲ್ ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡಬಾರ್ದು. ಆಮೇಲೆ ಕಾಯಿಪಲ್ಯ ಅದು ಎಲ್ಲ ತಂದರೆ ಕಾಯಿಪಲ್ಯ ಜಾಸ್ತಿ ತಿನ್ಬೋದು. ಆಕೆ ಕಾಯಿಪಲ್ಯನೂ ಭಾಳ ಶಿಸ್ತು ಉಂಟಾಗ. ಕಾಯಿಪಲ್ಯ ಭಾಳ ಆರೋಗ್ಯಕ್ಕೆ ಒಳ್ಳೆ ಸರ.
ಆದರೆ ಈಗ ಎಲ್ಲ ಕೆಮಿಕಲ್ಸ್ ಹಾಕಿ ಅದ್ರಲ್ಲಿದ್ದಾನೆ ಬರ್ತೈತಿ ಅಂತ ಹೇಳ್ತಾರೆ. ಆದರೂ ಬಿಡಲ್ಲ ಸರ್, ನಾವೆಲ್ಲ ತೊಳೆದು ಬಿಟ್ಟು ಅದೇ ತಿಂದರೆ ಶಕ್ತಿ ಬರ್ತದೆ. ಉಪ್ಪು ನೀರಲ್ಲಿ ಸ್ವಲ್ಪ ತೊಳೆದ್ರೆ ಸ್ವಚ್ಛ ಆಗುತ್ತೆ ಕ್ಲೀನ್. ಉಪ್ಪು ನೀರಲ್ಲಿ ಹಾಕಿ ತೊಳಿಬೇಕು. ಇನ್ನೊಂದು ಹೇಳ್ಬೇಕಂದ್ರೆ ಸರ್, ಇಂಥ ನ್ಯೂಸ್ನೊಳಗೆ ಯಾರಿಗಾರ ಹಿಂಗೆ ಕ್ಯಾನ್ಸರ್ ಆಗೈತಿ, ಅವ್ರಿಗೆ ರೊಕ್ಕ ತೊಂದರೆ ಆಗೈತಿ ಅಂದ್ರೆ ಸರ್, ನಮ್ಮ ಮನೆಯವ್ರು ಹೆಲ್ಪ್ ಮಾಡಿದ್ದಾರೆ ಸರ್. ಎಷ್ಟೇ ಆದರೂ ತಮ್ಮ ಕೈಲಾದಷ್ಟು ಹಾಕುವಂಥ ಪ್ರಯತ್ನನೂ ಮಾಡಿದ್ದಾರೆ ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಬ್ರಿಗೊಬ್ರು ಕೈ ಜೋಡಿಸ್ಕೊಂಡು ಈ ಒಂದು ಕಾಯಿಲೆನ ನಿಭಾಯಿಸ್ಬೇಕಂತ ಹೊಂಟಿದೀವಿ ಸರ್. ದೇವರ ಇಚ್ಛಾರಿ. ಮತ್ತು ಯಾವ ಟಿ ಒಳಗೆ ಈಗ ನೀವು ಹೆಂಗೆ ನಮ್ಮ ಮೀಡಿಯಾದಾಗ ಮಾಡ್ತಿಲ್ಲ ಹಂಗೆ ಯಾವ ಅನೌನ್ಸ್ ನೋಡ್ತಿರ್ತೀವಿ ಯೂಟ್ಯೂಬ್ನಾಗ, ಅವು ನಮ್ಮ ಕೈಲಿ ಎಷ್ಟು ಹೆಲ್ಪ್ ಆಗುತ್ತೆ ನಾವು ಆನ್ಲೈನ್ ಎಲ್ಲ ಏನಾದ್ರೂ ಮಾಡ್ತೇವೆ, ಹೆಲ್ಪ್ ಮಾಡ್ತೀವಿ. ಮಾಡಿ ಆಮೇಲೆ ಇದೆಲ್ಲ ಮಾಡ್ಕೊಂಡು ಬಂದಿದ್ದೀರಾ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ, ಅದ್ಭುತವಾಗಿ ಮಾತಾಡಿದ್ವಿ. ಏನಂದರೆ ಇಲ್ಲಿ ಮಾಡಬೇಕಾಗಿರೋದು ಒಂದೇ ಒಂದು ಪ್ರಶ್ನೆ ಏನಂದರೆ, ಕ್ಯಾನ್ಸರ್ನ ಯಾವ ಟೈಮಲ್ಲಿ ನಿಮ್ಗೆ ಏನಾದಾಗ ಹೋಗಿ ತೋರಿಸ್ಕೋಬೇಕು ಅಂತ ಹೇಳ್ತೀರಿ. ಯಾಕಂದ್ರೆ ನೀವು ಹೇಳಿದ್ರೇ ಅದು ಸರಿ ಅನ್ಸುತ್ತೆ. ಅಂದರೆ ಟೆಸ್ಟಿಂಗ್ ಮಾಡಿಸ್ಕೊಡಲ್ಲ ಜನ. ನೀವು ಹೇಳಿದ್ರೆ ಏನೋ ಒಂದು ಗುಳ್ಳೆ ಆಯಿತು, ಒಂದು ಸ್ವಲ್ಪ ದಿನ ನೋಡಿದ್ವಿ, ಅಥವಾ ಇನ್ನೇನೋ ಆಗಿರ್ತಾ ಇದೆ, ಅದನ್ನ ನೀವು ಹೆಂಗೆ ಜನಗಳಿಗೆ ತಿಳಿಸ್ತೀರಾ? ಯಾವ ಟೈಮಲ್ಲಿ ಹೆಂಗೆ ಗೊತ್ತಾದರೆ ನೀವು ತೋರಿಸ್ಕೋಬೇಕು ಅಂತ ಹೇಳಿ? ಏನೋ ಒಂದು ಕುರು ಟೈಪರ ಆಗಲಿ, ಏನೋ ಒಂದು ಗೋಳಿ ಟೈಪರ ಆಗಲಿ, ಅದನ್ನು ಅಲಕ್ಷ್ಯ ಮಾಡಬಾರ್ದು ಸರ್. ಹೋಗಿ ಸಡನ್ಲಿ ಡಾಕ್ಟ್ರಲ್ಲಿ ಹೋಗಿ ಚೆಕಪ್ ಮಾಡಿಸ್ಕೊಂಡು ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋದು ಭಾಳ ಉತ್ತಮ ಸರ್. ಈಗ ಅದು ಆಗೈತಿ, ನನ್ನ ಕುರ ಆಗೈತೆ ಆಳ, ಗೂಳಿ ಆಗೈತೆ ಆಳ, ಇದೇನು ಮಾಡೋಕ್ಕಾಗಲ್ಲ ಆಳ ಅಂತೇಳಿ ತಾಚಾರ ಮಾಡಿಬಿಟ್ರೆ ಅದು ಆಗಿದ್ದೇ ಒಂಥರ, ನಮಗೆ ಅನಿಸೋದೇ ಒಂಥರ. ಹೌದಲ್ಲ ಸರ್? ಅದನ್ನು ಹೋಗಿ ನಾವು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ನಮಗೂ ಮನಸ್ಸಿಗೆ ಒಂದಿಟ್ಟು ನೆಮ್ಮದಿ ಸಿಗ್ತೈತಲ್ಲ. ಸಿಗುತ್ತೆ. ಸೊ ನೀವು ಹೇಳೋದು ಎಲ್ಲರೂ ಒಂದ್ಸಲಿ ಅವ್ರಿಗೆ ಏನಾದರೂ ಡೌಟ್ ಬಂದರೆ ಚೆಕಪ್ ಮಾಡಿಸ್ಕೊಳ್ಳೋದು. ಒಳ್ಳೆ ಡಾಕ್ಟರ್ ಕಡೆ ಹೋಗ್ರಿ, ಲೋಕಲ್ ತೋರಿಸೋದಕ್ಕಿಂತ ಒಳ್ಳೆ ಡಾಕ್ಟರ್. ಅದು ನಮ್ಗೆ ಆಗಿರಲಿ ಬಿಟ್ಟಿರಲಿ, ಒಟ್ಟು ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆ. ಒಂದೇ ಮಾತಲ್ಲಿ ಅಂದರೆ ಯಾವುದೇ ಗಡ್ಡೆ ಇರಲಿ, ಯಾವುದೇ ಗುಳ್ಳಿ ಇರಲಿ, ಯಾವುದೇ ಇರಲಿ, ಒಟ್ಟು ಡಾಕ್ಟ್ರ್ ಕಡೆ ಹೋಗಿ, ಒಳ್ಳೆ ಡಾಕ್ಟ್ರ್ ಕಡೆ, ದೊಡ್ಡ ಸಿಟಿಯರ್ ಹೋಗಲಿ, ತಾಲೂಕು ಪ್ಲೇಸ್ನಾಗ ಹೋಗಿ ಚೆಕಪ್ ಮಾಡಿಸಿ, ಅದು ಯಾವುದೇ ಕಾಯಿಲೆ ಇರಲಿ ಒಟ್ಟು ಇದೇ ಅನ್ನೋ ಗೊತ್ತಾಗೋ ಮಟ್ಟ ಬಿಡಬಾರ್ದು. ನನಗೆ ಚೆಕಪ್ ಮಾಡಿಸ್ಲೇಬೇಕು ಕಂಪಲ್ಸರಿ. ಮಾಡಬಾರ್ದು. ನಿರ್ಲಕ್ಷ್ಯ ಮಾಡಿದಷ್ಟು ಹೆಚ್ಚಿಗೆ ಆಗುತ್ತೆ. ಈ ಮೂಲಕ ನೀವು ಹೆಣ್ಮಕ್ಳಿಗೆ, ಅಂದರೆ ಈಗಿನ ವಯಸ್ಸಿಗೆ ಬರ್ತಾ ಇರ್ತಾರೆ ಹೆಣ್ಮಕ್ಳು, ಯಾಕಂದರೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ವಯೋಮಿತಿ ಏನಿಲ್ಲ, ಯಾರಿಗೆ ಬೇಕಾದ್ರೂ ಬರ್ಬೋದು. ಹೆಣ್ಮಕ್ಳಿಗೆ ನೀವು ಹೇಳುವಂಥ ಕಿವಿ ಮಾತೇನು ಮೇಡಮ್ ಕಡೆಯದಾಗ ಅವ್ರಿಗೆ ಹೆಂಗೆ ನೋಡ್ಕೊಳ್ಳಿ, ಎಲ್ಲೆಲ್ಲಿ ಚೆಕ್ ಮಾಡ್ಕೋಬೇಕು, ಹೆಂಗೆ ಮಾಡ್ಕೋಬೇಕು ಅನ್ನೋದು ನಿಮ್ಮ ಅನುಭವದ ಮೇಲೆ? ನಮ್ಮ ಅನುಭವ ಅಂದರೆ ಸ್ನಾನ ಮಾಡ್ಕೊಂಡ್ಬಂದ ಭಾಳ ಎಚ್ಚರಿಕೆಯಿಂದ ಸ್ನಾನ ಮಾಡ್ಕೋಬೇಕು. ಅಂದ್ರೆ ನಾವು ಹೆಂಗೆ ಈಗ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ, ಸ್ನಾನ ಮಾಡೋ ಮುಂದೆ ಅದು ಆ ಥರ ಗುಳ್ಳೆ ಎದ್ದು ಗೊತ್ತಾಗಿದೆ ಸರ್. ಇಲ್ಲ ಅಂದರೆ ನಾವು ಹಾಗೇ ಸ್ನಾನ ಮಾಡಿ ಹಿಂಗೆ ಎದ್ದು ಬಂದರೆ ಭಾಳ ಅದು ನೋವು ಆದಮೇಲೆ ಎಷ್ಟಂದ್ರೆ 3ನೇ ಸ್ಟೇಜ್ ಮೇಲೆ ಬಂದ ಮೇಲೇ ನೋವು ಪ್ಲೇನ್ ಚಲೋ ಆಗ್ತದೆ ಸರ್. ಅದು ಸ್ಟಾರ್ಟಿಂಗ್ ಅಂತೂ ಏನೂ ಗೊತ್ತಾಗಲ್ಲ ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಡಾಕ್ಟ್ರ್ ಅದನ್ನೇ ಹೇಳಿದ್ರು, ನಿನಗೆ ಫಸ್ಟ್ ಸ್ಟೇಜ್ ಬಂದು ಗೊತ್ತಾಗಿತ್ತು ಅಂದ್ರೆ ನೀನು ಗ್ರೇಟ್ ಅಂತಂದು ಹೇಳಿದ್ರಿ ಸರ್ ನನಗೆ. ನನಗೆ ಫಸ್ಟ್ ಒಮ್ಮೆ ಆಗಿತ್ತು ರೀ ಅದು, ಇದು ಮುಂದ್ಗಡೆ ಆಗಿತ್ತು ಸರ್. ಅದು ನಾನು ಬಿಜಾಪುರಲ್ಲಿ ಎಲ್ಲಿ ಸುಗ್ನ ಮೇಡಮ್ ಅಂತ ಹೇಳಿದ್ರು, ಅಲ್ಲಿ ಹೋಗಿ 2 ಸ್ಟಿಚ್ ಹಾಕ್ಸಿದ್ದೀನಿ ಸರ್. ಅದು ಆದ್ರೆ ಅವರು ಕ್ಯಾನ್ಸರ್ ಅಂತ ಹೇಳಿದ್ದಿಲ್ಲ, ನಾರ್ಮಲ್ ಐತೆ ಅಂತ ಹೇಳಿ ಅವಾಗ 2 ಸ್ಟಿಚ್ ಹಾಕಿ ಕಳ್ಸಿದ್ರು ರೀ. ಅದು ಆ ಟೈಮಲ್ಲಿ ಅದು ಇನ್ನೂ ಅವ್ರಿಗೆ ಅದು ಇನ್ನೂ ಆ ಸ್ಟೇಜ್ ಇತ್ತು ಇಲ್ಲ, ಯಾವಾಗ ಗೊತ್ತು, ನಮಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ಅದು ಇರ್ಬೋದು ರೀ, ಅದು ಅವ್ರಿಗೆ ಅಷ್ಟು ಗೊತ್ತಾಗಿಲ್ಲ. ಅದು ಕ್ಯಾನ್ಸರ್ ಅಂತ ಏನು ಗೊತ್ತಾಗಿರೋ ಕುರು ಅಂತ ಕನ್ಸಿಡರ್ ಮಾಡಿ ಅದನ್ನ ಅಲ್ಲೇ 2 ಹೊಲಿಗೆ ಹಾಕಿ ಕಳಿಸಿದ್ದರು ರೀ. ಅದು ಒಂದಿಷ್ಟು ದಿನ ಬಿಟ್ಟ ಮೇಲೆ ಮತ್ತೆ ಈ ಮುಂದ್ಗಡೆ ಆಗಿದ್ದು ಹಿಂಗೆ ಸೈಡ್ಗೆ ಆಗಿಬಿಡ್ತಿಲ್ಲ, ಅದು ಅಷ್ಟೇ ಆಗಿತ್ತು ಸರ್. ಅದು ನಾನು ಮತ್ತೆ ಮೊದ್ಲಾಗ ಹೆಂಗಾಗಿತ್ತು ಹಂಗೆ ಆಗಿತ್ತು ನೋಡ್ರಿ ಅಂತೇಳಿ ನಮ್ಮ ಮನೆಯವ್ರಿಗೆ ತೋರಿಸಿದೆ ರೀ ನಾನು. ಅನ್ನತ್ಲಿ ಹೌದು ಮತ್ತೆ ಹಂಗಾಗೈತಿ, ಬೇಡ ನಾವು ಬಾಗಲಕೋಟೆಗೆ ಹೋಗಿ ಚೆಕ್ ಮಾಡಿಸ್ಬಿಡೋಣ ಅಂಥೇಳಿ ಅಂತಂದರು. ಎಲ್ಲ ಕಡೆ ಮತ್ತು ಚೆಕ್ ಮಾಡಿಸಿದ ಮೇಲೆ ಬ್ಲಡ್ ಟೆಸ್ಟಿಂಗ್ ಕೊಟ್ಟರು. ಅದೆಲ್ಲ ಕೊಟ್ಟ ಮೇಲೆ ಇದೆ ಅಂತ ಗೊತ್ತಾದ್ಮೇಲೆ ಅವ್ರು ನಮ್ಮ ಮನೆಯವ್ರು ನನ್ನ ಮುಂದೆ ಹೇಳಿಲ್ಲ. ನಿಜವಾಗ್ಲೂ ಸರ್ ನಾ ಹೇಳಿನಲ್ಲ, ಅದೇ ಇಲ್ಲಿ ಬಂದು ಬೋರ್ಡ್ ನೋಡಿದ್ಮೇಲೆ ನನಗೆ ಕ್ಯಾನ್ಸರ್ ಆಗಿದೆ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಸರ್. ಡಾಕ್ಟರ್ಸ್ ಎಲ್ಲ ನೋಡಿದ್ಮೇಲೆ ಅಳಬೇಡಮ್ಮ, ಅದು ಏನೂ ಆಗಿಲ್ಲ, ನೀನು ಸ್ಟಾರ್ಟಿಂಗ್ ಇದೆ, ನಾನು ಆರಾಮ ಮಾಡ್ತೀನಿ ಅಂತೇಳಿ ಶ್ರೀನಾಥ್ ಸರ್ ಧೈರ್ಯ ತುಂಬಿದ್ರು ಸರ್. ಹಾಂ ಸರ್. ಸೊ ಶ್ರೀನಾಥ್ ಸರ್ ಅವರು ನಿಮಗೆ ಧೈರ್ಯ ತುಂಬಿ ಹಾಂ ಸರ್ ಸ್ಟೇಟ್ಮೆಂಟ್ ಸ್ಟಾರ್ಟ್ ಮಾಡೇ ಬಿಟ್ರು ಸರ್. ಮತ್ತು ಇವು ಎಲ್ಲ ಲತಾ ನಮ್ಮ ಶಿಶಿರೇಖಾ ಭಾಳ ಹೆಲ್ಪ್ ಮಾಡ್ಯಾರ. ನೀವು ಯಾವುದೇ ಸಮಸ್ಯೆ ಇದ್ರೂ ನಮ್ಮ ಕಡೆ ಬರ್ರಿ, ನಾವು ಏನಿದ್ರು ಎಲ್ಲ 100% ಇನ್ನೂವರೆಗೂ. ಆದರೂ ನಾವು ಏನಾರ ಸ್ವಲ್ಪ ನಮ್ಗೆ ಇಲ್ಲಿ ಇರುವಂಗೆ ವ್ಯವಸ್ಥೆ ಬೇಕಪ್ಪ ಅಂದ್ರೆ ಅವ್ರ ಕಡೆ ಹೋಗ್ತೀವಿ, ಲೆಟರ್ ತೊಗೊತು. ಮತ್ತು ಟ್ರೈನಿಗೆ ಹೋಗೋಕೆ ನಮಗೆ ಫ್ರೀ ಇರ್ತದೆ ಕನ್ಸಿಡರ್, ನಮಗೆ 1 ಫೋರ್ತ್ ತುಂಬ್ಕೊಡ್ತಾರೆ. ಅವ್ರ ಕಡೆ ಲೆಟರ್ ತೊಗೊತು, ಅದೇ ಫಾರ್ಮ್ ತೊಗೊಂಡೋಗಿ ನಾವು ಬುಕ್ಕಿಂಗ್ ಮಾಡ್ಕೊಂಬರ್ತೀವಿ. ಇನ್ನೂವರೆಗೆ ಯಾವಾಗ ಬೇಕಾದಾಗ ಬಂದ್ರೂ ಅವ್ರು ಹೆಲ್ಪ್ ಮಾಡ್ತಾರೆ. ನೀವು ಬರ್ರಿ, ಏನು ಸಮಸ್ಯೆ ನಮ್ಮ ಕಡೆ ಬರ್ರಿ, ಏನು ಅಂಜಕ್ಕೆ ಹೋಗ್ಬಾರ್ದು ಅಂತ ಹೇಳಿ.
ಮೇಡಮ್ ಎಲ್ಲ ಸಿಬ್ಬಂದಿ ವರ್ಗ ಹೆಲ್ಪ್ ಮಾಡ್ತೀವಿ ಸರ್. ಹ್ಞೂ ಸೊ ಈಗ ಅವರು ಅನ್ನೋಕೈತಿ ಎಲ್ಲ ಒಳ್ಳೆಯದು, ಎಲ್ಲ ಡಾಕ್ಟರ್ಸ್ ಒಳ್ಳೆಯದು. ಡಾಕ್ಟರ್ಸ್ ಆಯ್ತು, ಕೆಲಸ ಮಾಡೋರಾಯ್ತು, ಎಲ್ಲ ಸಿಬ್ಬಂದಿ ವರ್ಗ ಏನೈತಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಯಾರು ಹಿಂಗೆ ಸಿಟಿ ಬರೋದು ಅದು ಏನಿಲ್ಲ. ಅವಶ್ಯಕತೆ ಎಲ್ಲ ಇನ್ನು ನಾವೇ ಜನರ ಅವ್ರಿಗೆ ತೊಂದರೆ ಕೊಡ್ತೇವೆ, ಯಾಕಂದ್ರೆ ಸ್ವಲ್ಪ ಗದ್ದಲ ಮಾಡ್ತೇವಲ್ಲ. ಹಳ್ಳಿಯಾಗಿದ್ದ ಮಂದಿ ಕೆಲವ್ರಿಗೆ ಗೊತ್ತಾಗ ಡಾಕ್ಟರ್ಸ್ ಎಲ್ಲ ಪೇಷಂಟ್ಗಳು ಹೆಂಗೆ ಮಾತಾಡಿಸ್ಬೇಕು ಹೆಂಗಿಲ್ಲ ಅಂತೆಲ್ಲ ಸೈಲೆಂಟಾಗಿ ಭಾಳ ಸೂಕ್ಷ್ಮಲಿದ್ದಾನೆ ಹೇಳ್ತಾರೆ ಸರ್. ಚೆನ್ನಾಗಿ ಆಗ್ತಿದೆ. ಹಾಂ ಚೆನ್ನಾಗಿ ಆಗ್ತಿದೆ. ಈಗ ನೀವು ಎಷ್ಟು ತಿಂಗಳಿಗೊಮ್ಮೆ ಟ್ರೀಟ್ಮೆಂಟ್ ಬರ್ತಾ ಇದ್ದೀರಾ? ವರ್ಷಕ್ಕೊಮ್ಮೆ ಚೆಕಪ್ ಇದೆ ಸರ್. ಇವಾಗ 6 ತಿಂಗಳಿಗೊಮ್ಮೆ ಬಂದು ಚೆಕ್ ಮಾಡಿಸ್ಕೊಂಡು ಹೋಗ್ತಿದ್ವಿ. ಆದ್ರೇನು ಸ್ಕ್ಯಾನ್ ಗೀನೆಲ್ಲ ವರ್ಷಕ್ಕೊಮ್ಮೆ ಮಾಡ್ತಾ ಇದ್ದಾರೆ ಸರ್ ಇವಾಗ. ಈಗ ನಿಮಗೆ ಆವಾಗ ಕೀಮೋ ಮಾಡಿದಾಗ ಅದೆಲ್ಲ ಮಾಡಿದಾಗ ಸುಸ್ತಾಗ್ತಿತ್ತಲ್ಲ, ಆ ಥರದ್ದೆಲ್ಲ ಏನಿಲ್ಲ? ಆರಾಮಾಗಿ ಇವಾಗ ಏನಿಲ್ಲ, ಅವಾಗ ಸ್ವಲ್ಪ ಸುಸ್ತಾಗ್ತಿತ್ತು. ಈಗ ಮೊದ್ಲಾಗ ಹೆಂಗಿದ್ದೆ ಹಂಗಿದ್ದೀನಿ ಸರ್ ಇವಾಗ. ಮೊದಲೇ ಹೇಗಿದ್ದೀರೋ ಹಂಗಿದ್ದೀನಿ ಸರ್ ಇವಾಗ. ಇವಾಗ ನಾನು ಕ್ಯಾನ್ಸರ್ ಆದರೂ ನಾನು ಏನು ಅಂತ ಭಯ ಪಡುವಂಥ ಅವಶ್ಯಕತೆ ಏನಿಲ್ಲ. ಇಲ್ಲಿ ಎಲ್ಲ ಥರದ ಸ್ಪೆಷಾಲಿಟಿ ಇದೆ. ಶಂಕರ್ ಹಾಸ್ಪಿಟ್ಲಿಯೊಳಗೆ ಯಾರಾದರೂ ಬಂದರೆ, ಯಾರಿಗ್ಯಾರೋ ಕ್ಯಾನ್ಸರ್ ಆದರೆ ಮತ್ತು ಇಲ್ಲಿ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಿ ಅಂತೇಳಿ ಬೆಂಗಳೂರಲ್ಲಿ ಇದೆ. ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಚೆಕ್ ಮಾಡಿಸ್ಕೊರಿ. ಡಾಕ್ಟರ್ಸು ಚಲೋ ಇದ್ದಾರೆ, ಸಿಬ್ಬಂದಿ ವರ್ಗ ಚೆನ್ನಾಗಿದೆ, ಮತ್ತು ಎಲ್ಲ ಥರ ಅನುಕೂಲತೆಗಳು ಇವೆ ಅಂಥೇಳಿ ನನಗೆ ಈಗ ಎಷ್ಟಂದ್ರೆ 2014ರಲ್ಲಿ ಸರ್ಜರಿ ಆಗಿದೆ. ಇವಾಗ ಆಗಿ ಕ್ಯಾನ್ಸರ್ ಆಗಿ ಒಂದು 10 ವರ್ಷ ಆಗಿದೆ. ನಾನು ಇವಾಗ ಭಾಳ ತುಂಬ ಚೆನ್ನಾಗಿದ್ದೇನೆ. ಆಮೇಲೆ ನಾನು ಯಾವುದೂ ಟೆನ್ಷನ್ನನ್ನು ತೊಗೊಂಡಿಲ್ಲ. ನಿಜವಾಗ್ಲೂ ಹೇಳ್ಬೇಕಂತಂದರೆ ಇತ್ತು ಟೆನ್ಷನ್ ಮೊದಲಾಗೆ, ಆದರೆ ಇವಾಗಿಲ್ಲ. ಯಾಕಂದ್ರೆ ನನಗೆಲ್ಲ ಥರ ಅನುಕೂಲತೆಗಳು ಆಗಿದೆ ಇವಾಗ. ನಾನು ಅಂದರೆ ಯೋಗ ಮಾಡ್ತಾಯಿದ್ದೀನಿ, ಜ್ಞಾನ ಮಾಡ್ತಾಯಿದ್ದೀನಿ, ವಾಕಿಂಗ್ ಹೋಗ್ತಾ ಇದ್ದೀನಿ ಬೆಳಗ್ಗೆ. ಆಮೇಲೆ ಸರಿಯಾಗಿ ಊಟ ಮಾಡ್ತಾಯಿದ್ದೀನಿ, ಸರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಂ, ಹೀಗಾಗಿ ನಾನು ಅದು ಮನಸ್ಸಿನಿಂದ ಏನೈತಿಲ್ಲ, ನನಗೆ ಕ್ಯಾನ್ಸರ್ ಆಗಿದೆ ಅಂತೇನು ತಲೆಗೆ ಇಟ್ಕೊಂಡು ನಾ ಕೆಲಸ ಮಾಡ್ತಾಯಿಲ್ಲ. ನಾನು ಎಲ್ಲ ಆರಾಮಾಗಿದ್ದೀನಿ ಅಂತೇಳಿ ನಾ ಕೆಲಸ ಮಾಡ್ತಾಯಿದ್ದೀನಿ. ಹಿಂಗೆ ಹೇಳೋಕೆ ಇಷ್ಟಪಟ್ಟು ನಮ್ಮ ಮನೆಯವರೆಲ್ಲ ಸಹಾಯ ಮಾಡಿದ್ರು. ಹಿಂಗಾಗಿ ನಾನು ಈ ಕ್ಯಾನ್ಸರ್ ಒಂದು ಗುಡ್ಡದಿಂದ ನಾನು ಪಾರಾಗಿ ಜಯಿಸಬೇಕು. ನಾನು ನಾಳೆ ನನ್ನ ಮಕ್ಕಳನ್ನ, ನನ್ನ ಗಂಡರನ್ನ ನೋಡಬೇಕು ಅನ್ನೋ ಒಂದೇ ನನಗೊಂದು ಚಿಂತೆ ಇದೆ. ಆ ಭಗವಂತನಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ನಾ ಎಷ್ಟೇ ದಿನ ಇದ್ರೂ ನಾನು ಅಷ್ಟು ಈಗ ಆರಾಮಾಗಿರ್ಲಪ್ಪ ಅಂತ ಬೇಡ್ಕೊಂಡು ನಮ್ಮ ಮನೆಯವ್ರ ಮೇಲೆ ಭಾರ ಹಾಕಿ ನಾ ಈಗ ಹೊಂಟಿದ್ದೇನೆ. ನಮಸ್ಕಾರ.